ಆಡಿರುವ ಒಂದು ಮಾತು ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಟ್ಟಿದೆ. ಸಿಎಂ ಭ್ರಮೆ ಮಾತಿಗೆ ಅಶೋಕ್ ಏನಂದ್ರು? ಶಿಂದೆ ಆಪರೇಷನ್ ನಿರಾಕರಿಸಿದ್ದಾರೆ ಸಿದ್ದರಾಮಯ್ಯ. ಸಿಎಂ ಮಾತಿಗೆ ಟಕ್ಕರ್ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಏಕನಾಥ್ ಶಿಂದೆ ಕರ್ನಾಟಕದಲ್ಲಿ ಸರ್ಕಾರ ಬಿದ್ದೋಗುತ್ತೆ, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತದೊಂದು ಆಪರೇಷನ್ ರಾಜ್ಯದಲ್ಲಿ ನಡೆದಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡಿದಾಗ ಹಲವು ಬಾರಿ ಬಿಜೆಪಿಯಿಂದ ಇಂಥ ಪ್ರಯತ್ನಗಳಾಗಿದೆ, ಯಶಸ್ಸು ಆಗಿಲ್ಲ, ಮತ್ಯಾಕಿ ಪ್ರಯತ್ನ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ರು. ಈಗ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಹಗಲು ಗನಸು ಕಾಣ್ತಾ ಇರೋದು ನಾವಲ್ಲ, ಸಿದ್ದರಾಮಯ್ಯ. ಹಿಂದೆ 17 ಶಾಸಕರು ಹೋಗ್ತಾರಾ? ಸಾಧ್ಯವಿಲ್ಲ ಅಂತ ಹೇಳಿದ್ರು. ಅದು ಸಾಧ್ಯವಾಯ್ತಲ್ಲ, 17 ಶಾಸಕರು ಬಂದ್ರಲ್ಲ. ಮಹಾರಾಷ್ಟ್ರದಲ್ಲೂ ಕೂಡ 90 ಶಾಸಕರು ಆಚೆ ಹೋದ್ರಲ್ಲ. ಮೋದಿ ಮತ್ತೆ ಪ್ರಧಾನಿ ಆದ್ರೆ ಕಾಂಗ್ರೆಸ್ ಗಂಟು ಮೂಟೆ ಕಟ್ಟುತ್ತೆ. ನಾನಲ್ಲ ಅನ್ನೋದು ಮೊದಲು ಇರ್ತಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಸಹಜವಾಗಿ ರಾಜ್ಯದಲ್ಲಿ ಆಪರೇಷನ್ ಕಮಲ ಆಗ್ತಾ ಇದೆಯಾ ಒಳಗೆ ಅನ್ನುವಂತಹ ಪ್ರಶ್ನೆ ಕಾರಣ ಏಕನಾಥ್ ಶಿಂದೆ ಆಡಿರುವ ಒಂದು ಮಾತು ಇಷ್ಟೆಲ್ಲ ರಾಜ್ಯದಲ್ಲಿ ಬೆಳವಣಿಗೆಗಳಾಗೋದಕ್ಕೆ, ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇರೋದು. ಒಂದು ಪ್ರಶ್ನೆ, ಅಷ್ಟು ಸುಲಭನ ಆಪರೇಷನ್ ಕಮಲ ಅನ್ನುವಂಥ ಪ್ರಶ್ನೆಗೆ ಸಾಧ್ಯ ಇಲ್ಲ ಅನ್ನುವಂಥ ಉತ್ತರ ಸಿಗುತ್ತೆ. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರೂ ಕೂಡ ಅವರ ಹತ್ರ ಇರುವಂತಹ ಶಾಸಕರ ಸಂಖ್ಯಾಬಲದಲ್ಲಿ 3ರಲ್ಲಿ 2ರಷ್ಟು ಶಾಸಕರನ್ನ ಸೆಳೆಯೋ ಪ್ರಯತ್ನ ಆಗಬೇಕು. ಆಗ ಮಾತ್ರ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ. ಹಾಗಂತ ಆದ್ರೆ 90 ಶಾಸಕರನ್ನ ಬಿಜೆಪಿ ಪಾಳೆಯ ಎಳೆದುಕೊಳ್ಬೇಕಾಗತ್ತೆ. ಅದು ಸಾಧ್ಯನಾ ಅನ್ನೋದು ಪ್ರಶ್ನೆ ಇದೆ. ಬಟ್ ಆರ್ ಅಶೋಕ್ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾರೆ. ಅವ್ರು ಹೇಳಿದ ತಕ್ಷಣ ಆಗಲ್ಲ. ಈ ಹಿಂದೆಯೂ ಕೂಡ 17 ಶಾಸಕರು ಹೋಗ್ತಾರೆ ಅಂತ ಅವ್ರಿಗೆ ನಂಬಿಕೆ ಇರಲಿಲ್ಲ, ಬಟ್ ಬಂದ್ರಲ್ಲ, ಆಗ ನಾವು ಬಿಜೆಪಿ ಅಧಿಕಾರಕ್ಕೆ ಬಂತಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಬಟ್ ಆಗಿನ ಪರಿಸ್ಥಿತಿಯೇ ಬೇರೆ, ಈಗಿನ ಪರಿಸ್ಥಿತಿಯೇ ಬೇರೆ. ಬಲ್ಕ್ ಆಗಿ ಬರಬೇಕು, ಬಂದ್ರೆ ಆಗ 17 ಜನ ಬಂದ್ರು, ಬಟ್ ರಾಜೀನಾಮೆ ಕೊಟ್ಟು ಮತ್ತೆ ಉಪಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಬೇಕಾದಂತ ಅನಿವಾರ್ಯತೆ ಇತ್ತು. ಬಟ್ ಈ ಬಾರಿ ಬಂದ್ರೆ ಬಲ್ಕ್ ಆಗಿ 90 ಜನರನ್ನ ಎಳಿತಾರ ಒಂದು ಸರ್ಕಾರವನ್ನ ಬೀಳಿಸೋದಕ್ಕೆ ಅನ್ನುವಂತ ಪ್ರಶ್ನೆ ಕಾರಣ 136 ಶಾಸಕರ ಬಲ ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿದೆ. ಹಾಗಾಗಿ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರೂ ಕೂಡ 3ರ 2% ಶಾಸಕರನ್ನ ಎಳೆಯುವ ಪ್ರಯತ್ನಗಳಾಗಬೇಕು. ಆ ಬೆಳವಣಿಗೆ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಸರ್ಕಾರ ಅಭದ್ರಗೊಳಿಸುವ ಕಾರ್ಯ ಬಿಜೆಪಿ ಮಾಡಲ್ಲ. ಕಾಂಗ್ರೆಸ್ ನಾಯಕತ್ವದಲ್ಲಿ ಗೊಂದಲ ಉಂಟಾಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅವರದ್ದೇ ಅಸಮಾಧಾನದಿಂದ ಸರ್ಕಾರ ಪತನ ಆಗುತ್ತೆ ಅನ್ನುವಂತ ಗಂಭೀರ ಆರೋಪ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಸುನೀಲ್ ಕುಮಾರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ನಡುವೆ ಮತ್ತೆ ಸಿಎಂ ವಾರ್ ಪ್ರಾರಂಭ ಆಗಿದೆ. ಸರ್ಕಾರದ ಸನ್ನಿವೇಶ ನೋಡಿ ಸುಮ್ಮನೆ ಕೂರಕ್ಕಾಗಲ್ಲ ಅನ್ನುವಂತಹ ವಿಚಾರವನ್ನ ಸುನೀಲ್ ಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರ ಅಭದ್ರಗೊಳಿಸುವ ಕೆಲಸ ಬಿಜೆಪಿ ಮಾಡಲ್ಲ, ಬದಲಾಗಿ ಶಾಸಕರೇ ಪಕ್ಷ ತೊರೆದು ಬರ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಸುನೀಲ್ ಕುಮಾರ್. ಯಾವ ಭಾರದಿಂದ ಕುಸಿಯುತ್ತೆ ಅನ್ನೋದು ನೋಡೋಣ. ಅದು ಡಿ.ಕೆ. ಶಿವಕುಮಾರ್ ಅವರ ಭಾರದಿಂದ ಕುಸಿತದೋ, ಮುಖ್ಯಮಂತ್ರಿಗಳ ಭಾರದಿಂದ ಈ ಸರ್ಕಾರ ಕುಸಿತದೋ ಅನ್ನೋದನ್ನ ಬಿಜೆಪಿ ಕಾದು ನೋಡ್ತಾ ಇದೆ. ಅವಾಗ ಯಾವ ಭಾರದಿಂದ ಕುಸಿಯುತ್ತೆ ಅನ್ನೋದು ನೋಡೋಣ. ಅದು ಡಿ.ಕೆ. ಶಿವಕುಮಾರ್ ಅವರ ಭಾರದಿಂದ ಕುಸಿತದೋ, ಮುಖ್ಯಮಂತ್ರಿಗಳ ಭಾರದಿಂದ ಈ ಸರ್ಕಾರ ಕುಸಿತದೋ ಅನ್ನೋದನ್ನ ಬಿಜೆಪಿ ಕಾದು ನೋಡ್ತಾ ಇದೆ. ಅವಾಗ ಯಾವ ಭಾರದಿಂದ ಕುಸಿಯುತ್ತೆ ಅನ್ನೋದು ನೋಡೋಣ. ಅದು ಡಿ.ಕೆ. ಶಿವಕುಮಾರ್ ಅವರ ಭಾರದಿಂದ ಕುಸಿತದೋ, ಮುಖ್ಯಮಂತ್ರಿಗಳ ಭಾರದಿಂದ ಈ ಸರ್ಕಾರ ಕುಸಿತದೋ ಅನ್ನೋದನ್ನ ಬಿಜೆಪಿ ಕಾದು ನೋಡ್ತಾ ಇದೆ. ಅವಾಗ ಯಾವ ಭಾರದಿಂದ ಕುಸಿಯುತ್ತೆ ಅನ್ನೋದು ನೋಡೋಣ. ಅದು ಡಿ.ಕೆ. ಶಿವಕುಮಾರ್ ಅವರ ಭಾರದಿಂದ ಕುಸಿತದೋ, ಮುಖ್ಯಮಂತ್ರಿಗಳ ಭಾರದಿಂದ ಈ ಸರ್ಕಾರ